ಇನ್ನು ಈಟ್ ಸ್ಟ್ರೀಟಿಗೆ ಹೋಗೋಣ, ಸ್ವಲ್ಪ ಸ್ಟ್ರೀಟ್ ಫುಡ್ ಸಖತ್ತಾಗಿರುತ್ತೆ. ಈ ಥರ ಟೆಂಪ್ಟ್ ಆದರೆ ಫಸ್ಟು ಕಿಚನ್ ಕಡೆಯಿಂದ ನೋಡ್ಕೊಂಡು ಬನ್ನಿ. ಕೆಳಗಡೆ ಬಿದ್ದಿರೋದಕ್ಕೂ ವ್ಯಾಲ್ಯೂ ಇದೆ. ಈಗ ಅಕ್ಕಿ ಮೈದಾ ಎಲ್ಲ ಕೆಳಗಡೆ ಬಿದ್ದಿರುತ್ತಲ್ಲ, ಅದನ್ನು ತೊಗೊಂಡು ಹೋಗ್ತಾರೆ. ಎಲ್ಲ ಆ್ಯಕ್ಚುಲಿ ಕುಕ್ ಮಾಡೋನು ಟೀ ಶರ್ಟ್ನ ತಗೊಂಡು ಹೀಗೆ ಬೆವರ್ಸ್ನ ಒರೆಸ್ಕೊತಾ ಇದ್ದ. ನಾನು ಅಲ್ಲೇ ಟಾಟಾ ಬೈ ಬೈ ಹೇಳ್ಬಿಟ್ಟು ಬಂದ್ಬಿಟ್ಟೆ. ಸೊ ಅಂಥ ಪ್ರಾಡಕ್ಟ್ ನೀವು ತಿಂತಿರಬಹುದು. ಯು ನೆವರ್ ನೋ. ಟೇಸ್ಟ್ ಮೇಕರ್ ಹಾಕ್ತಾರೆ. ನೀವು ಅಲ್ಲಿ ಯೋಚನೆ ಮಾಡಿದ್ದೀರಾ ಕಾಕ್ರೋಚಸ್ ಹೆಂಗೆ ಬರ್ಬೋದು, ಅದು ಸ್ಟ್ರೀಟ್ ಫುಡ್ ಇರೋ ಜಾಗದಲ್ಲಿ. ನಮಸ್ಕಾರ, ವೆಲ್ನೆಸ್ ವಿತ್ ವನಿತಾ ಅಶೋಕ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಾನು ಬಡಕಿಲಾ ಪ್ರದೀಪ್. ನಮ್ಮ ಜೊತೆ ವನಿತಾ ಅಶೋಕ್ ಅವರಿದ್ದಾರೆ. ಲೆಟ್ಸ್ ವೆಲ್ಕಮ್ ಹರ್ ಟು ದ ಶೋ. ಅವ್ರದೇ ಶೋ. ವೆಲ್ಕಮ್. ನಮಸ್ತೆ, ಹೇಗಿದ್ದೀರಿ? ತುಂಬ ಚೆನ್ನಾಗಿದ್ದೀನಿ. ಆದರೆ ಏನು ಪ್ರಾಬ್ಲಮ್ ಅಂತಂದರೆ ಈ ಶೂಟ್ ಮುಗಿಯೋದಕ್ಕೆ ಕಾಯ್ತಾ ಇದ್ದೀನಿ. ಬಿಕಾಸ್ ನಮ್ಮ ಫ್ರೆಂಡ್ಸ್ ಎಲ್ಲ ಕರೆದಿದ್ದಾರೆ. ಅಲ್ಲಿ ಇನ್ನು ಈಟ್ ಸ್ಟ್ರೀಟಿಗೆ ಹೋಗೋಣ, ಸ್ವಲ್ಪ ಸ್ಟ್ರೀಟ್ ಫುಡ್ ಸಖತ್ತಾಗಿರುತ್ತೆ ಅಂತ ಹೇಳ್ಕೊಂಡು ಇಲ್ಲಿ ಜಯನಗರದ ಹತ್ರ ಎಲ್ಲ ಒಂದು ಇದೆಯಂತೆ. ಸೊ ಹೋಗೋಣ. ನಾನು ಇವತ್ತಿನ ತನಕ ಆ ಏರಿಯಾಗೆ ಹೋಗಿಲ್ಲ. ಸೊ ಅಲ್ಲಿ ಹೋದಾಗ ಏನು ತಿನ್ನಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅದೇ ತಲೆಯಲ್ಲಿ ಓಡ್ತಾ ಇದೆ. ನಾನು ಇವಾಗಲೇ ನೋಡ್ಕೊಂಡ್ಬಿಡ್ತಿದ್ದೀನಿ, ನಿಮ್ಮ ಸೈಜು ಗೀಸು ಎಲ್ಲ ನೋಡ್ಕೊತಾ ಇದ್ದೀನಿ. ಬರೋ ರೆಕಾರ್ಡಿಂಗ್ ಬಂದಾಗ ಎಲ್ಲ ಶೇಪ್ ಎಲ್ಲ ಚೇಂಜ್ ಆಗಿಬಿಟ್ಟು ಆರೋಗ್ಯದ ಮೇಲೂ ಪರಿಣಾಮ ಬೀಳಬಹುದು. ಸೊ ಹೋಗಿ, ಖಂಡಿತ ಹೋಗಿ. ಸೊ ವೆರಿ ರೇರ್ಲಿ ಆಯ್ತು ವಿವಿಪುರಮಲ್ಲಿ. ಓಕೆ, ವೆರಿ ಫೇಮಸ್. ಸ್ಟಾರ್ಟಿಂಗ್ ಇಂದ ಎಂಡಿಂಗ್ವರೆಗೂ ಏನೇನು ಬೇಕೋ ಎಲ್ಲ. ಲಾಸ್ಟಲ್ಲಿ ಗೋಳಿ ಸೋಡಾನು ಇರುತ್ತೆ. ಅವರೆಕಾಳು ದೋಸೆ ಸೀಸನ್ ಟೈಮಲ್ಲಿ ಎಲ್ಲ ಇರುತ್ತೆ. ಸೊ ವೆರಿ ವೆರಿ ರೇರ್ಲಿ ಆಯ್ತು. ಓಕೆ, ಒಂದು ಮೇ ಬಿ 10 ವರ್ಷಕ್ಕೊಂದ್ಸರಿ ಹೋಗಿರ್ತೀನಿ ಅಂತ ಅನ್ಕೊಳ್ಳಿ. ಹೋಗಿದ್ದ ದಿವಸನ ಪ್ರತಿಯೊಬ್ಬರು ಕೇಳಿದ್ದಾರೆ, ವನಿತಾ ಹೌ ಕಮ್ ಯು ಆರ್ ಹಿಯರ್? ನೀವೇನು ಇಲ್ಲಿ ನೀವೇನು ತಿಂತೀರಾ ಅಂತ ನಾವು ನೋಡಬೇಕು ಅಂತ. ಒಂದು ಹಿಂಗೊಂದು ಮಾಸ್ಕ್ ಹಾಕೊಂಡು ಹೋಗಿತ್ತು. ಮಾಸ್ಕ್ ಹಾಕೊಂಡು ತಿನ್ನೋಕ್ಕೂ ಆಗಲ್ಲ. ಸೊ ನಾನು ಹೋದರೆ ಯೂಶಲಿ ಇಡ್ಲಿ, ಆ ಥರ ಸಂದರ್ಭ ಬರೋದಿಲ್ಲ. ಬಟ್ ಯೂಶಲಿ ಇಡ್ಲಿ, ಅಕಸ್ಮಾತ್ ಹಂಗೆ ಬಂದರೆ. ಬಟ್ ವೆರಿ ರೇರ್ಲಿ ಐ ಫೀಲ್ ಲೈಕ್ ಈಟಿಂಗ್ ಕ್ಯಾಪ್ಸಿಕಮ್ ಬೋಂಡಾ ಕಟ್ ಮಾಡಿ ಅದಕ್ಕೆ ಮಸಾಲ ಹಾಕಿರ್ತಾರೆ. ಓಕೆ, ಆ್ಯಕ್ಚುಲಿ ನಾನು ತುಂಬ ಡೀಟೇಲಾಗಿ ಹೇಳಿದ್ರೆ ನಿಮಗೆ ಟೆಂಪ್ಟ್ ಆಗ್ಬಿಡುತ್ತೆ. ನೀವು ಇವತ್ತು ರಾತ್ರಿನೇ ಹೋಗ್ಬಿಡ್ತೀರಿ. ಹೋಗಬೇಡಿ ಅಂತ ಅನ್ನೋರಿಗೆ ನೆನಪಿಸ್ಕೊಟ್ಟಂಗೆ. ಕರೆಕ್ಟ್, ದಟ್ಸ್ ವೆರಿ ರೇರ್ಲಿ. ಬಟ್ ಅದನ್ನು ಯಾವಾಗಲೂ ಶೇರ್ ಮಾಡ್ತೀನಿ. ದ ಶೇರ್, ದಟ್ ಈಸ್ ವಾಟ್ ಯು ಶುಡ್ ಡೂ ಟುಡೇ. ಓಕೆ, ಸೊ ಹೋಗಿ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ. ಆ್ಯಂಡ್ ತುಂಬ ಜನ ಹೋಗೋದ್ರಿಂದ ನೀವು ಸಾಕಷ್ಟು ಐಟಮ್ಸ್ ಟ್ರೈ ಮಾಡ್ಬೋದು. ತಿಂದಿದ್ದೀರಾ ಬಟ್ ತಿಂದಿಲ್ಲ ಅನ್ನೋ ಥರ ಇರುತ್ತೆ. ಸೊ ಬಿಕಾಸ್ ಯು ವಿಲ್ ಬಿ ಶೇರಿಂಗ್. ತಗೊಳ್ಳಿ, ಎಲ್ಲ ಶೇರ್ ಮಾಡಿ. ಅಂದರೆ 4 ಪ್ಲೇಟ್ ತೊಗೊಂಡು 1 ಪ್ಲೇಟ್ ಅವ್ರಿಗೆ ಕೊಟ್ಟು ಉಳಿದು ಇಲ್ಲ, ಸೈಜ್ ಚೇಂಜ್. ಸೊ ಒಂದೇ ಪ್ಲೇಟ್ ತಮಾಷೆ ಮಾಡ್ತಿದ್ದೀನಿ. ಬಟ್ ಅಫ್ಕೋರ್ಸ್ ನಾನು ಕೂಡ ತುಂಬ ಅಪರೂಪಕ್ಕೆ ಹೋಗುವಂಥದ್ದು. ಬಟ್ ಹೋಗಿ ಐ ಹ್ಯಾವ್ ಆಲ್ಸೋ ಎಕ್ಸ್ಪೀರಿಯನ್ಸ್. ನಾನಾಗಲಿ ಅಥವಾ ನನ್ನ ಫ್ರೆಂಡ್ಸ್ ಆಗಲಿ ಕೆಲವೊಮ್ಮೆ ಹೊಟ್ಟೆ ಅಪ್ಸೆಟ್ ಆಗೋದಿರ್ಬೋದು. ಮತ್ತೆ ಯು ಡೋಂಟ್ ನೋ ವಾಟ್ ದೇ ಆರ್ ಕುಕಿಂಗ್ ಇಟ್ ವಿತ್. ಹೈಜೀನ್, ವಾಟ್ ಅಬೌಟ್ ಹೈಜೀನ್? ಎಸ್ಪೆಷಲಿ ನೀವು ಪಾತ್ರೆ ಗೀತ್ರೆ ಅವರು ಪ್ಲೇಟು ಗೀಟು ಅದರಲ್ಲಿ ಕೊಡ್ತಾರೆ ಅಂತ ಅಂದ್ಕೊಳ್ಳಿ, ನೀರು ಕುಡಿಯೋದು ಎಲ್ಲ. ಪ್ಲೀಸ್ ಡೋಂಟ್ ಇವನ್ ಟಚ್ ಇಟ್. ನಿಮಗೆ ಈ ಥರ ಟೆಂಪ್ಟ್ ಆದರೆ ಫಸ್ಟು ಕಿಚನ್ ಕಡೆಯಿಂದ ನೋಡ್ಕೊಂಡು ಬನ್ನಿ. ಓಕೆ, ನೀವು ತಿನ್ನೋಕ್ಕೆ ಹೋಗೋದಿಲ್ಲ. ಸೊ ಮೊನ್ನೆ ಇಲ್ಲಿ ನಮ್ಮ BDA ಕಾಂಪ್ಲೆಕ್ಸ್ ಹತ್ರ ತುಂಬ ಚೆನ್ನಾಗಿರೋದು ಬಾಂಬೆದೇನೋ ಓಪನ್ ಆಗಿದೆ ಅಂತ 2-3 ಜನ ಹೇಳಿದ್ರು ನನಗೆ. ಸೋಷಿಯಲ್ ಮೀಡಿಯಾದಲ್ಲೂ ಟ್ರೆಂಡಿಂಗ್ ಆಗಿತ್ತು ರೀಲು. ಹೋಗಿ ನೋಡೋಣ ಅಂತ ಹೋದೆ. ಅವ್ರನ್ನೇ ಸಮಥಿಂಗ್ ಬಾಂಬೆ ಸ್ಟಫು. ಅವನು ಸರ್ವ್ ಮಾಡೋನು, ಎಲ್ಲ ಆ್ಯಕ್ಚುಲಿ ಕುಕ್ ಮಾಡೋನು ಟೀ ಶರ್ಟ್ನ ತಗೊಂಡು ಹೀಗೆ ಬೆವರ್ಸ್ನ ಒರೆಸ್ಕೊತಾ ಇದ್ದ. ನಾನು ಅಲ್ಲೇ ಟಾಟಾ ಬೈ ಬೈ ಹೇಳ್ಬಿಟ್ಟು ಬಂದ್ಬಿಟ್ಟೆ. ಸೇವ್ಡ್ ಮೀ. ಸೊ ಹೈಜೀನ್ ನೋಡಿ, ನಿಮ್ಗೆ ತಿನ್ನುವಂಥ ಟೆಂಪ್ಟೇಷನು ಹೋಗ್ಬಿಡುತ್ತೆ. ಆ್ಯಂಡ್ ದೆನ್ ಇಂಗ್ರೀಡಿಯೆಂಟ್ಸ್, ಆಲ್ವೇಸ್ ದೇರ್ಸ್ ಅ ಕಾಂಪ್ರಮೈಸ್ ಆನ್ ಇಂಗ್ರೀಡಿಯೆಂಟ್ಸ್. ಅವರಿಗೆ ಯಾರೇ ಏನು ಮಾಡಿದ್ರು ಲಾಭಕ್ಕೋಸ್ಕರನೇ ಮಾಡೋದು. ಓಕೆ, ನಿಮಗೆ ಈಗ ಆಲ್ಮೆಂಡ್ ಅಂತ ಹೇಳಿದ್ರೆ ಲೋ ಕ್ವಾಲಿಟಿ ಆಲ್ಮೆಂಡ್ ತರ್ತಾರೆ. ಓಕೆ, ಹೈ ಕ್ವಾಲಿಟಿ ತಂದರೆ ಅವ್ರಿಗೆ ಚೊಂಬಾಗ್ಬಿಡುತ್ತೆ ಅಷ್ಟೇ. ಅವರು ದುಡ್ಡು ಮಾಡೋಕ್ಕೆ ಆಗೋದಿಲ್ಲ. ಅವರು ವ್ಯಾಪಾರ ಮಾಡ್ತಿರೋದೇ ದುಡ್ಡು ಮಾಡ್ಕೊಳ್ಳೋದಕ್ಕೆ. ಸೊ ಕಾಂಪ್ರಮೈಸ್ ವಿತ್ ಇಂಗ್ರೀಡಿಯೆಂಟ್ಸ್ ವಿಲ್ ಹ್ಯಾಪನ್. ರೆಪಕಷನ್ಸ್ ನಿಮಗೆ ಬರುತ್ತೆ. ಸೊ ಈಗ ನೋಡಿ, ನಮ್ಮ ಏನೋ ಸರ್ಟನ್ ಬಿಸ್ನೆಸ್ ಲೈಕ್ ಈ ಆಟ ಮೈದಾ ನನಗೆ ಗೊತ್ತಿರೋರಲ್ಲೇ ಇದೆ. ಅವ್ರೇನು ಹೇಳ್ತಾರೆ ಅಂತ ಹೇಳಿದ್ರೆ, ಬೇಕ್ರಿ ಅವರು ಕೆಳಗಡೆ ಬಿದ್ದಿರೋದಕ್ಕೂ ವ್ಯಾಲ್ಯೂ ಇದೆ. ಈಗ ಅಕ್ಕಿ ಮೈದಾ ಎಲ್ಲ ಕೆಳಗಡೆ ಬಿದ್ದಿರುತ್ತಲ್ಲ, ಅದನ್ನ ಗುಡಿಸಿ ಸೈಡಲ್ಲಿ ಇಟ್ಟಿರ್ತಾರೆ. ಅದನ್ನು ತೊಗೊಂಡು ಹೋಗ್ತಾರೆ, ಬೇಕ್ರಿ ಅವ್ರು ತೊಗೊಂಡು ಹೋಗ್ತಾರೆ. ಅದು ತುಂಬ ಕಡಿಮೆ ದುಡ್ಡಲ್ಲಿ ಸಿಗುತ್ತೆ. ಕೆಲವ್ರ ಅಂಗಡಿಯಲ್ಲಿ ಫ್ರೀಯಾಗೆ ಕೊಟ್ಬಿಡ್ತಾರೆ. ಓಕೆ, ಅಕ್ಕಿಗೂ ಬೆಲೆ ಇದೆ. ಸೊ ಅಂಥ ಪ್ರಾಡಕ್ಟ್ ನೀವು ತಿಂತಿರಬಹುದು. ಯು ನೆವರ್ ನೋ. ಟೇಸ್ಟ್ ಮೇಕರ್ ಹಾಕ್ತಾರೆ. ನೀವು ಅದೇ ಅಂಗಡಿಗೆ, ಅಲ್ಲಿ 10 ಅಂಗಡಿಗಳಿವೆ, ಇಡ್ಲಿ ಅಂಗಡಿ, ಪಾನಿಪುರಿ ಅಂಗಡಿ, ನಿಮ್ಮ ಅಂಗಡಿಗೆ ಬರಬೇಕು ಯಾಕೆ? ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಎಲ್ಲ ಅಂಗಡಿಗಿಂತ. ಓಕೆ, ಅದ್ರ ಜೊತೆಗೇನು
ಟೇಸ್ಟ್ ಮೇಕರ್ ಹಾಕಿರ್ತಾರೆ. ಮತ್ತೆ ಕಮ್ಮಿ ರೇಟಿಗೂ ಸಿಗುತ್ತೆ ಸ್ಟ್ರೀಟ್ ಫುಡ್ Oh, ಅಂತ yes. ಅಂದಾಗ ಅಫ್ಕೋರ್ಸ್ Workout ಅವ್ರಿಗೆ ಮೇಂಟೆನೆನ್ಸ್ ಕಮ್ಮಿ ಇರುತ್ತೆ, ಹೌದು. ಹಂಗೆ ಕ್ವಾಲಿಟಿ ಯಾವ್ದು ಯೂಸ್ ಮಾಡ್ತಾರೆ ಅನ್ನೋದು ಗೊತ್ತಿರಲ್ಲ. ಎವ್ರಿ ಡೇ ಹ್ಯಾಬಿಟ್ ಮಾಡ್ಕೊಳ್ಬೇಡಿ, ಒನ್ಸ್ ಅನ್ ಅವೇ ಹೋಗಿ, ಎಮರ್ಜೆನ್ಸಿ ಟೈಮಲ್ಲಿ ಹೋಗಿ. ಒಂದೊಂದ್ಸರಿ ಆಸೆ ಆಗುತ್ತೆ ತಿನ್ನಬೇಕು ಅಂತ. ಅದು ನೋಡಿ, ನಾವು 5 ಸ್ಟಾರ್ ಹೋಟ್ಲಲ್ಲಿ ತಿಂದರೆ, ಈಗ ಅದೇ ಪಾವ್ ಭಾಜಿನೇ ಇಟ್ಕೊಳ್ಳಿ, ಪಾನಿಪುರಿನೇ ಇಟ್ಕೊಳ್ಳಿ, ಆ 5 ಸ್ಟಾರ್ ಹೋಟ್ಲಲ್ಲಿ ತಿಂದರೆ ಯು ರಾದರ್ ನಾಟ್ ಈಟ್, ಆ ಟೇಸ್ಟ್ ಬರೋದಿಲ್ಲ. ಹೌದು, ನಿಜವಾಗಿ ಅದು ಎಲ್ಲಿ ತಿನ್ಬೇಕು ಅಲ್ಲಿ ತಿನ್ಬೇಕು ಅದು. ಅದೇ ಅದವರು ನಾನು ಅಷ್ಟೇ ಈಗ ನಮ್ಮ ಇದರಿಂದ ಸ್ಟುಡಿಯೋದಿಂದ ಹಿಂಗೆ ಒಂದು ಕಿಲೋಮೀಟರ್ ದೂರ ಹಿಂಗೆ ಟೆಂಪಲ್ ಹತ್ರ ಹಿಂಗೆ ಹೋಗಿ ಬರೋಷ್ಟೊತ್ತಿಗೆ ಬೆಳಗ್ಗೆ ಹೋದ್ರೆ ಬೆಳಗ್ಗೆ ಹೊತ್ತಲ್ಲಿ ಒಂದು 10-50 ಜನ ಕ್ಯೂ ನಿಂತ್ಕೊಂಡು ಒಂದು ರೋಡ್ ಅಂದ್ರೆ ಸ್ಟ್ರೀಟ್ ಸೈಡ್ ಅಲ್ಲಿರೋ ಒಂದು ಶಾಪಿಂದ ಇಡ್ಲಿ ದೋಸೆ ಅದೆಲ್ಲ ತಿನ್ನೋದು ನೋಡ್ತಾ ಇರ್ತೀನಿ. ಬಟ್ ಐ ಥಿಂಕ್ ವಾಟ್ ಐ ಆಮ್ ಗೋಯಿಂಗ್ ಟು ಆಸ್ಕ್ ಅಂದ್ರೆ ನನ್ನ ಪ್ರಶ್ನೆ ಏನಪ್ಪಾ ಅಂದ್ರೆ, ಕೆಲವರಿಗೆ ಅನಿವಾರ್ಯ ಆಗಿರುತ್ತೆ, ಅವ್ರ ಮನೇಲಿ ಬ್ಯಾಚುಲರ್ಸ್ ಇರ್ತಾರೆ, ಮನೇಲಿ ಯಾರು ಕುಕ್ ಮಾಡೋದಕ್ಕಿರಲ್ಲ, ಅಥವಾ ಅರ್ಜೆಂಟಲ್ಲಿ ಅವ್ರ ಮನೆಯಿಂದ ಹೊರಗೆ ಬಂದಿರ್ತಾರೆ. ಸೊ ಆ ಥರದವ್ರಿಗೆ ಅದು ಅನಿವಾರ್ಯ ಇದ್ದಾಗ ಅಂದರೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಅವರು ಚೆನ್ನಾಗಿ ಮಾಡ್ತಿದ್ದಾರೆ ಅನ್ನೋದು ಒಬ್ಸರ್ವ್ ಮಾಡಿ ತಿನ್ನೋದು ಬೆಸ್ಟ್ ಅಂತ. ಹೌದು, ಬಹಳ ಮುಖ್ಯ. ಎಲ್ಲಿ ತಿಂತೀರ ಅನ್ನೋದು, ಸಾಕಷ್ಟು ಹೋಟೆಲ್ಸ್ ಇದೆ, ಓಪನ್ ಕಿಚನ್ ಇರುತ್ತೆ ಅವ್ರದ್ದು. ಒಂದೊಂಚೂರು ಜಾಸ್ತಿ ಆದರೂ ಪರವಾಗಿಲ್ಲ ದುಡ್ಡು. ನಾವೇನಾದರೂ ಇಲ್ಲಿ ಕಡಿಮೆ ದುಡ್ಡು ಅಂತ ತಿಂದ್ಬಿಟ್ರೆ ಅನಾರೋಗ್ಯಕ್ಕೆ ಬಿದ್ದರೆ ನಾವು ಕೆಲಸ ಹೋಗುತ್ತೆ. ಆಮೇಲೆ ಹೋಗೋಕ್ಕಾಗಲ್ಲ, 2-3 ದಿವಸ ಬಂಕ್ ಮಾಡಬೇಕು. ಅದ್ರ ಮೇಲಿಂದ ಹಾಸ್ಪಿಟಲ್ ಅನುಭವ, ಯು ರಾದರ್ ನಾಟ್ ಈಟ್ ದ್ಯಾಟ್. ಸೊ ಒಳ್ಳೆ ಚಾಯ್ಸ್ ಮಾಡ್ಕೊಂಡು ಹೋಗಿ. ಅಂಥ ಟೈಮಲ್ಲಿ ನಾನು ಏನು ಹೇಳೋದು ಅಂತ ಹೇಳಿದ್ರೆ, ಆ 2 ಮಿನಿಟ್ ನೂಡಲ್ಸ್ ತಿಂದರೂ ಪರವಾಗಿಲ್ಲ. ಓಕೆ, ಅನ್ಹೈಜಿನಿಕ್ ಆಗಿರೋದೇನು ತೊಗೊಂಡು ತಿನ್ನೋಕೆ ಹೋಗಬೇಡಿ. ಬಟ್ ಅಫ್ಕೋರ್ಸ್ 2 ಮಿನಿಟ್ ನೀವು ಹೇಳಿದ್ರಿ ಅಂತ ಹೇಳ್ಕೊಂಡು ಡೈಲಿ ಅದನ್ನೇ ತಿಂದರೂ ಇನ್ನೂ ಕಷ್ಟ. ಹೌದೌದು, 2 ಮಿನಿಟ್ ನೂಡಲ್ಸ್ ಐ ಡೋಂಟ್ ಪ್ರಮೋಟ್ ಎಟ್ ಆಲ್. ಬಟ್ ಅದಕ್ಕಿಂತ ಹೆಚ್ಚಾಗಿ ರಾಗಿಲಿ ಏನು ಬೇಕಾದರೂ ಮಾಡ್ಕೋಬೋದು. ರಾಗಿ ಅಂಬ್ಲಿ ಸುಲಭ ಅಂದರೆ ಸುಲಭ. ಭಾಳ ಓವರ್ ನೈಟ್ ಓಟ್ಸ್ ಇದೆ, ಬಟ್ ದೋ ಐ ಡೋಂಟ್ ಪ್ರಮೋಟ್ ಓಟ್ಸ್, ಇಟ್ಸ್ ನಾಟ್ ಅ ಇಂಡಿಯನ್ ಫುಡ್. ರಾಗಿದಲ್ಲಿ ಏನು ಬೇಕಾದರೂ ಮಾಡ್ಕೋಬೋದು, ಬ್ಯಾಚುಲರು ಮಾಡ್ಕೋಬೋದು, ಬೇರೆ ಬೇರೆ ಗಂಜಿಗಳನ್ನು ಮಾಡ್ಕೋಬೋದು. ಈಗೇ ಒಂಚೂರು ಹಿಂಗೆ ಹಾಕಿ ನೀರು ಹಾಕಿ ಹಿಂಗೆ ಅಂದ್ಬಿಟ್ರೆ ಗಟ್ಟಿಯಾಗುತ್ತೆ ಅಲ್ವೇ. ಅದನ್ನು ರಾತ್ರಿನೇ ಮಾಡಿಟ್ಬಿಟ್ಟು ಅದಕ್ಕೆ ಬೆಳಗ್ಗೆ ಮೊಸರು ಹಾಕ್ಕೊಂಡು ಏನೋ ಉಪ್ಪು ಖಾರ ಅಂಬ್ಲಿ ಎಷ್ಟು ಒಳ್ಳೆಯದು, ಹೊಟ್ಟೆ ತುಂಬುತ್ತೆ, ತಂಪು, ಮತ್ತು ನಿಮ್ಗೆ ಫೈಬರು, ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸು, ಪ್ರೋಟೀನು ಎಲ್ಲ ಸಿಗುತ್ತೆ. ಸೊ ಆ ಥರ ಆಪ್ಷನ್ಸ್ನ ನೀವು ವೇರಿಯೇಟ್ ಮಾಡ್ಕೋಬೇಕಾಗುತ್ತೆ. ಮತ್ತು ಅದರಲ್ಲೂ ಅಷ್ಟೇ, ಇವಾಗ ಯಾವ ಥರದ್ದು ನೀವು ಅಂದರೆ ಈಗ ಇಡ್ಲಿ ಆ ಥರದ್ದೇ ಹೇಳಿದ್ರಿ, ದೋಸೆ ಅಂತ ಹೇಳಿದ್ರಿ, ಬಟ್ ಗೋಬಿ ಮಂಚೂರಿ ಕಾಂಟ್ರವರ್ಸಿ ಆಗಿತ್ತು, ಇನ್ನೂ ಬೆಸ್ಟ್ ಅಲ್ಲ ಅದು ಅಲ್ವಾ? ಎಷ್ಟು ಟೇಸ್ಟ್ ಮೇಕರ್ ಆಗಿದೆ. ಅದು ಇನ್ಫ್ಯಾಕ್ಟ್ ಬ್ಯಾನ್ ಮಾಡಿದ್ರಲ್ಲ, ಬಟ್ ಇನ್ನೂ ನನಗೇನೋ ಇನ್ನೂ ಕಾಣಿಸ್ತಾ ಇದೆ, ಅದು ಅಲ್ಲಲ್ಲೂ ಕಾಣಿಸ್ತಾ ಇದೆ. ಮತ್ತು ಈ ಬಾರ್ಬೆಕ್ಯೂ ಸ್ಟಾರ್ಟ್ ಆಯಿತು, ಸುಶಿ, ಮೋಮೋಸು, ಫಸ್ಟ್ ಆಫ್ ಆಲ್ ಮೈದಾ ಆ ಮೋಮೋಸಲ್ಲಿ. ಓಕೆ, ಮತ್ತು ಆ ಸ್ಟೀಮ್ ಮಾಡಿರೋದು ವೆರಿ ಗುಡ್, ಐ ಆಮ್ ಹ್ಯಾಪಿ. ಮೈದಾ ಅದೇನು ಉಪಯೋಗನೂ ಇಲ್ಲ, ಅದ್ರ ಇಲ್ಲರೋ ಒಂದಿಷ್ಟು ತರಕಾರಿ ಅಷ್ಟೇ ಸ್ಟೀಮ್ಡು. ಬಟ್ ನೀವು ಇದು ತುಂಬ ಜನ ಯೋಚನೆ ಮಾಡೋದಿಲ್ಲ, ಆಯಿತಾ? ಈಗ ಈ ಗಾಡಿ ಇಟ್ಕೊಳ್ಳಿ, ಸ್ಟ್ರೀಟ್ ಫುಡ್ಡು, ಶಾಪು ಎಲ್ಲನೂ ಆಲ್ರೈಟ್. ನಮ್ಮ ಮನೆಯಲ್ಲೇ ನಾವು ಕಾಕ್ರೋಚಸ್ನ ಮೇಂಟೈನ್ ಮಾಡೋದಕ್ಕಾಗೋದಿಲ್ಲ. ನೀವು ಅಲ್ಲಿ ಯೋಚನೆ ಮಾಡಿದ್ದೀರಾ ಕಾಕ್ರೋಚಸ್ ಹೆಂಗೆ ಬರ್ಬೋದು ಅಂತ? ಅದು ಸ್ಟ್ರೀಟ್ ಫುಡ್ ಇರೋ ಜಾಗದಲ್ಲಿ ಪರ ಇರ್ತವೆ, ರಾತ್ರಿ ಆದಾಗ ಹೆಗ್ಗಣಗಳು ಬರ್ತವೆ, ಎಲ್ಲ ಕಡೆ ಬರ್ತವೆ, ನಾಯಿಗಳು, ಬೆಕ್ಕುಗಳು. Yeah, and you think these people will clean the vessels again? Didn't you think about it? Just unhygienic ಆಗಿ ದುಡ್ಡು ಕೊಟ್ಟು ತಿಂದು ಆಸೆ ಎಲ್ಲರಿಗೂ ಆಗುತ್ತೆ. ನಾವು ಮನೇಲೇ ಮಾಡ್ಕೋಬೋದು. ಐ ನೋ ಲಾಟ್ ಆಫ್ ಪೀಪಲ್. ನಾನೇ ಮನೇಲಿ ಪಾನಿಪುರಿ ಮಾಡ್ತೀನಿ. ಇಟ್ಸ್ ದ ವರ್ಲ್ಡ್ಸ್ ಬೆಸ್ಟ್ ಪಾನಿಪುರಿ. ನಮ್ಮಮ್ಮನ ರೆಸಿಪಿ ನನಗೆ ತುಂಬ ಇಷ್ಟ. ನಾನು ಪಾನಿಪುರಿ ತಿನ್ನಬೇಕು ಅಂದರೆ ನನ್ನನ್ನು ಕರಿಬೇಡಿ ನೆಕ್ಸ್ಟ್ ಟೈಮ್. ಥ್ಯಾಂಕ್ ಯು ಸೋ ಮಚ್. ಸ್ಟ್ರೀಟ್ ಫುಡ್ ಬಗ್ಗೆ ಹೇಳೋದಾದರೆ, ನಮ್ಮ ಸ್ಟ್ರೀಟ್ ಎಷ್ಟು ಉದ್ದ ಇದೆಯೋ ಅಷ್ಟು ಉದ್ದ ನಾವು ಮಾತಾಡ್ತಾ ಹೋಗ್ಬೋದು ಅನಿಸುತ್ತೆ. ಬಟ್ ಇವತ್ತಿಗೆ ನಾವು ಈ ಎಪಿಸೋಡನ್ನು ಮುಗಿಸೋದಕ್ಕೂ ಮುಂಚೆ ಈ ವಾರದ ಪ್ರಶ್ನೆ ಏನಪ್ಪ ಅಂತಂದರೆ, ನಾನು ಜಿಮ್ಮಿಗೆ ಇದಕ್ಕೆ ಹೋಗೋ ಬದಲು ಮನೇಲೇ ಮೆಟ್ಲು ಹತ್ಕೊಂಡು ಅಥವಾ ಹೀಗೆ ಬೇರೆ ಏನಾದರೂ ಚಿಕ್ಕಪುಟ್ಟ ಎಕ್ಸಸೈಸ್ ಮಾಡಿ ನಾನು ಫಿಟ್ ಆಗಿರ್ಬೋದಾ ಅಂತ ಒಬ್ರು ಕೇಳ್ತಿದ್ದಾರೆ. ಆ್ಯಕ್ಚುಲಿ ಏನೋ ನಾನು TV ಶೋಸು ನೋಡಿ ತುಂಬ ಲೇಡೀಸು ಮೆಸೇಜ್ ಮಾಡ್ತಿದ್ರು. ಇದು ಇಂಟೀರಿಯರ್ ಕರ್ನಾಟಕದಿಂದ. ಮೇಡಮ್, ನಮ್ಮ ಮನೇಲಿ ವಾಕಿಂಗ್ ಹೋದ್ರೇ, ನಮ್ಮ ಊರಲ್ಲಿ ವಾಕಿಂಗ್ ಹೋದ್ರೇ ಎಲ್ಲ ಮಾತಾಡಿಕೊಂಡು ನಕ್ಕೋತಾರೆ. ಮನೆ ಕೆಲಸ ಮಾಡ್ಕೊಳಕ್ಕಾಗಲ್ವಾ ಇವ್ಳಿಗೆ ವಾಕಿಂಗ್ ಏನಕ್ಕೆ ಅಂತ ಅನ್ಕೋತಾರೆ. ಶೂ ಹಾಕ್ಕೊಂಡು ವಾಕಿಂಗ್ ಮಾಡಿದ್ರು ಅಂತಾರೆ ನಮ್ಮನ್ನ. ನಾನು ಅದಕ್ಕೆ ಮನೆ ಬ್ಯಾಲ್ಕನಿಲೋ ಟೆರೆಸಲ್ಲೋ ಮಾಡ್ಕೋತೀನಿ ಮೇಡಮ್, ಇನ್ನೇನಾದರೂ ಮಾಡ್ಬೋದಾ ಅಂತ. ಸೊ ಸೇಮ್ ಕ್ಯಾಟಗರಿಲಿ ನೀವು ಇದ್ದರೆ, ನಿಮ್ಮ ಊರಲ್ಲಿ ಒಳ್ಳೆ ಜಿಮ್ ಇಲ್ಲದೆ ಹೋದರೆ, ದೆನ್ ವಾಟ್ ಯು ಹ್ಯಾವ್ ಟು ಡೂ ಈಸ್ ವಾಕಿಂಗ್, ಕಾರ್ಡಿಯೋ ನೀವು ಟೆರೆಸ್ ಮೇಲೂ ಮಾಡ್ಕೋಬೋದು, ಬ್ಯಾಲ್ಕನಿಲಿ ಮಾಡ್ಕೋಬೋದು. ಬಟ್ ತುಂಬ ಸ್ಮಾಲ್ ಸರ್ಫೇಸಲ್ಲಿ ಮಾಡೋಕ್ಕೆ ಹೋಗಬೇಡಿ, ಆಯಿತಾ? ತಲೆ ಸುತ್ತು ಬಂದುಬಿಡುತ್ತೆ, ಆಯಿತಾ? ಆಮೇಲೆ ಇನ್ಫಿನಿಟಿ ವಾಕ್ ಅಂತ ಮಾಡ್ಬೋದು. ನೀವು ಒಂದು ಚೂರು ಸ್ಪೇಸ್ ಇದ್ದರೆ ಅಲ್ಲೊಂದು ಚೇರು ಇಲ್ಲೊಂದು ಚೇರ್ ಹಾಕ್ಕೊಳ್ಳಿ, ದೂರ. ಓಕೆ, ಎಷ್ಟು ದೂರ ಆದರೆ ಅಷ್ಟು ದೂರ.
ಮತ್ತು ಈ 8 ಆಕಾರದಲ್ಲಿ ಫಿಗರ್ 8 ಆಕಾರದಲ್ಲಿ ವಾಕಿಂಗ್ ಮಾಡಿ. ಆ ಎರಡು ಎರಡು ಆ ಚೇರ್ ಬರಬೇಕು ಅದ್ರ ಚೇರಲ್ಲಿ ಮಧ್ಯೆ. ಹಿಂಗೆ 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 ಹೋಗ್ತಾ ಇರಬೇಕು. ಓಕೆ, ಸುತ್ತಬೇಕು, ಫಾಸ್ಟಾಗಿ ವಾಕ್ ಮಾಡಿ. ಇಟ್ಸ್ ವೆರಿ ಗುಡ್ ಫಾರ್ ಬ್ಯಾಲೆನ್ಸಿಂಗ್ ಯೋರ್ ರೈಟ್ ಆ್ಯಂಡ್ ಯೋರ್ ಲೆಫ್ಟ್ ಬ್ರೈನ್. ಓಕೆ, ಆ್ಯಂಡ್ ಇಟ್ ಮೋರ್ ಕ್ಯಾಲರಿ ಬರ್ನು ಆಗುತ್ತೆ. ಮತ್ತೆ ಏಜ್ ಆದವರಿಗೆ ಈ ಥರದನ್ನ ಸಜೆಸ್ಟ್ ಮಾಡ್ತಾರೆ. ಸಜೆಸ್ಟ್ ಮಾಡ್ಬೋದು, ಬಟ್ ನಿಧಾನಕ್ಕೆ ನಡೀರಿ ನೀವು. ಬೇರೆಯವರು ಫಾಸ್ಟಾಗಿ ನಡಿಬೋದು. ಈಗ ಮೆಟ್ಲು ಕೇಳಿದ್ರಿ ನೀವು, ಮೆಟ್ಲಲ್ಲಿ ಈಗ ಮಂಡಿ ನೋವು ಮೊದಲೇ ಇದ್ದರೆ ನೀವು ಡೆಫಿನೆಟಾಗಿ ಸ್ಟೆಪ್ ಯೂಸ್ ಮಾಡಿ ನೀವೇನು ಎಕ್ಸಸೈಸ್ ಮಾಡೋದಕ್ಕಾಗೋದಿಲ್ಲ. ಬಟ್ ಮೆಟ್ಲ್ ಯೂಸ್ ಮಾಡಿನೇ ಸಾಕಷ್ಟು ಎಕ್ಸಸೈಸಸ್ನ ಮಾಡ್ಬೋದು ನಾವು. ಒಂದೇನು ಅಪ್ ಆ್ಯಂಡ್ ಡೌನ್, ಓಕೆ, ಅದು ಕಾರ್ಡಿಯೋ ಆಗುತ್ತೆ. ಬಟ್ ನೀವು ಕೇರ್ಫುಲ್ಲಾಗಿರಬೇಕು. ಮೆಟ್ಲು ಹತ್ತಿ ಇಳಿದಾಗ ಫುಲ್ ಫೀಟ್ ಆ ಸ್ಟೆಪ್ ಮೇಲೆ ಇರಬೇಕು. ಸೊ ಬರುವಾಗೇ ಬೇರೆ ಮಸಲ್ಸ್ ವರ್ಕ್ ಆಗುತ್ತೆ, ಮೇಲೆ ಹತ್ತುವಾಗೇ ಬೇರೆ ಮಸಲ್ಸ್ ವರ್ಕ್ ಆಗುತ್ತೆ. ನಾನೇನೋ ವನಿತಾ ಅಶೋಕ್ ಅವ್ರು ಕೇಳಿದೆ ಕೈ ಕಾಲು ಮುರ್ಕೊಂಡು ಅಂತೇಳಿ ಆಗಬಾರ್ದು. ಓಕೆ, ಮೆಟ್ಲು ಇಟ್ಕೊಂಡು ಪುಷಪ್ ಮಾಡ್ಬೋದು, ಡಿಪ್ಸ್ ಮಾಡ್ಬೋದು, ಮತ್ತು ಲಂಜಸ್ ಮಾಡ್ಬೋದು. ಎರಡೆರಡು ಮೆಟ್ಲು ಒಂದೊಂದು ಸರಿ ಹತ್ತಿ ಎಕ್ಸಸೈಸ್ ಮಾಡ್ಬೋದು. ಬಟ್ ನಿಮ್ಗೆ ರಿಪೀಟೆಡ್ ಆಗಿಬಿಡುತ್ತೆ. ಓಕೆ, ಒಂದು ಫಸ್ಟ್ 2 months ಇಸ್ ಓಕೆ, ಬಟ್ ಆಫ್ಟರ್ ದಟ್ ಯೋರ್ ಬಾಡಿ ವಿಲ್ ಗೆಟ್ ಯೂಸ್ ಟು ಇಟ್. ರಿಪೀಟೆಡ್ ಇಂಜುರೀಸ್ ಆಗಿಬಿಡುತ್ತೆ. ಸೊ ವೇರಿಯೇಷನ್ ಮಾಡಬೇಕಾಗುತ್ತೆ, ಜೋಪಾನನೂ ಕೂಡ ಇರಬೇಕಾಗುತ್ತೆ. ಆನ್ಲೈನ್ ಕ್ಲಾಸಸ್ ಇದೆಯಲ್ಲ, ಸಾಕಷ್ಟು ಆನ್ಲೈನ್ ಸ್ಟ್ರೆಂತ್ ಟ್ರೈನಿಂಗ್ ಕ್ಲಾಸಸ್ ಇದೆ, ನಾನೇ ನಡೆಸ್ಕೊಡ್ತೀನಿ. ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಆ್ಯಂಡ್ ಯು ಕ್ಯಾನ್ ಜಾಯಿನ್ ಮೈ ಆನ್ಲೈನ್ ಕ್ಲಾಸಸ್. ಥ್ಯಾಂಕ್ ಯು ಸೋ ಮಚ್. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ.